BS6 ಸೆಕೆಂಡ್ ವರ್ಷನ್ OBD2 ಇಂಜಿನ್ ಅಂತ ಬರುತ್ತೆ. ಇದರಲ್ಲಿ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ಹೇಳ್ತೀನಿ, ಅಷ್ಟನ್ನು ಜ್ಞಾಪಕ ಇಟ್ಕೊಳ್ಳಿ. ಇಗ್ನಿಷನ್ ಆನ್ ಮಾಡಿದಾಗ ಈ ಲೈಟ್ ಬರಬೇಕು, ಆರೆಂಜ್ ಕಲರ್ ಲೈಟ್ ಇದೆಯಲ್ಲ, ಈ ಲೈಟ್ ನಿಮಗೆ ಡಿಸ್ಪ್ಲೇಯಲ್ಲಿ ಕಾಣಿಸ್ಬೇಕು. ಕಾಣಿಸಿದ್ರೆ ಮಾತ್ರ ನಿಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೆಲ್ಫ್ ಮಾಡಬೇಕಾದ್ರೆ ಎಕ್ಸಿಲೇಟರ್ ಕೊಡಬೇಕಾಗಿಲ್ಲ, ಡೈರೆಕ್ಟಾಗಿ ಸೆಲ್ಫ್ ಮಾಡಿ ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಆದ ತಕ್ಷಣ ಆ ಲೈಟು ಆಫ್ ಆಗುತ್ತೆ. ಇನ್ ಕೇಸ್ ರನ್ನಿಂಗಲ್ಲಿ ಏನಾದ್ರು ಬಂದಾಗ ಗಾಡಿ ಓಡಿಸ್ಬೇಕಾದ್ರೆ ಏನಾದ್ರು ಲೈಟ್ ಬಂದರೆ ಹತ್ತಿರ ಯಾವುದೋ ಶೋರೂಮ್ ಇದ್ದರೆ ಹೋಗಿ ಚೆಕ್ ಮಾಡಿ, ಇಲ್ಲ ನಮ್ಮ ಹತ್ರ ತೊಗೊಂಬನ್ನಿ, ಅದು ಕೆಲವೊಂದು ಎರರ್ಸ್ ಬಂದಿರುತ್ತೆ, ಅದನ್ನು ಕ್ಲಿಯರ್ ಮಾಡಿ ಕೊಡ್ತೀವಿ. ನೆಕ್ಸ್ಟ್ ಇಂಪಾರ್ಟೆಂಟು, ಗಾಡಿ ಸ್ಟಾರ್ಟ್ ಆದಾಗ ಹೆಡ್ಲೈಟ್ ಆನೇ ಇರುತ್ತೆ, ಇದಕ್ಕೆ ಸ್ವಿಚ್ ಇಲ್ಲ ಆಫ್ ಮಾಡೋಕ್ಕೆ. ದಯವಿಟ್ಟು ಯಾವುದೇ ಕಾರಣಕ್ಕೂ ಹೊರಗಡೆ ಸ್ವಿಚ್ ಅದನ್ನು ಹಾಕ್ಸಕ್ಕೆ ಹೋಗ್ತೀವಿ. ನೆಕ್ಸ್ಟ್ ಮೂರನೇ ಇಂಪಾರ್ಟೆಂಟು, ಸೈಡ್ ಸ್ಟ್ಯಾಂಡ್ ಕೆಳಗಡೆ ಇದ್ದು ಗಾಡಿ ಏನಾದರೂ ಗೇರಲ್ಲಿ ಇದ್ದರೆ ಗಾಡಿ ಆಫ್ ಆಗುತ್ತೆ, ಏನು ಮಾಡಿದ್ರು ಸ್ಟಾರ್ಟ್ ಆಗೋಲ್ಲ. ಇಲ್ಲ ಸೈಡ್ ಸ್ಟ್ಯಾಂಡ್ ಓಪನ್ ಮಾಡಬೇಕು, ಇಲ್ಲ ಗಾಡಿನ ನ್ಯೂಟ್ರಲ್ ಮಾಡಬೇಕು. ಎರಡರಲ್ಲಿ ಒಂದು ಮಾಡಿದರೆ ನಿಮ್ಮದು ಗಾಡಿ ವಾಪಸ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಹಳೆ ಗಾಡಿಗಳ ಥರ ಪೆಟ್ರೋಲ್ ರಿಸರ್ವ್ ಮಾಡೋಲ್ಲ, ಪೆಟ್ರೋಲು ಡೈರೆಕ್ಟ್ ಬರುತ್ತೆ ಅಲ್ಲಿ. ಸೊ ಯಾವಾಗಲೂ 1 ಪಾಯಿಂಟ್ ಪೆಟ್ರೋಲ್ನ ಮೇಂಟೈನ್ ಮಾಡಿರಬೇಕು. ಈಗ ಆಲ್ರೆಡಿ ಇದರಲ್ಲಿ 2 ಲೀಟರ್ ಪೆಟ್ರೋಲ್ ಇರುತ್ತೆ. ಸೊ ಹೋಗ್ಬೇಕಾದ್ರೆ ಪೆಟ್ರೋಲ್ನ ದಯವಿಟ್ಟು ಹಾಕ್ಸ್ಕೊಂಡು ಪೆಟ್ರೋಲ್ನ ಹೋಗ್ಬೇಕು. ಇದು ಗಾಡಿ ಬಗ್ಗೆ ಇಂಪಾರ್ಟೆಂಟ್ ಇರೋ ಇನ್ಫಾರ್ಮೇಷನ್. ನೆಕ್ಸ್ಟ್ ಸರ್ವಿಸು, ಫಸ್ಟ್ ಸರ್ವಿಸ್ ಬಂದು 500 ಕಿಲೋಮೀಟರ್ಗೆ ಆರ್ 1 ತಿಂಗಳು ಯಾವ್ದು ಮುಂಚೆ ಆಗುತ್ತೋ ಅದರಲ್ಲಿ ಬಂದು ನೀವು ಸರ್ವಿಸ್ ಮಾಡಿಸ್ಕೋಬೇಕು, ಇಲ್ಲ ನೀವು ಬಂದು ಮಾಡಿಸ್ಕೊಳ್ಳಿ, ಒಳ್ಳೆಯದು. ಪ್ರತಿ ಸರ್ವಿಸಲ್ಲಿ ಆಯಿಲು, ಪೆಟ್ರೋಲ್ ಪ್ಯಾಕಿಂಗು, ಚೇಂಜಿಂಗ್, ಲೂಬ್ರಿಕೇಷನ್ ಚಾರ್ಜ್ ಆಗುತ್ತೆ. ಓಕೆ ಸರ್. ಲೇಬರು, ವಾಷಿಂಗು, ಜನರಲ್ ಚೆಕಪ್ಪು, ಪಾಲಿಶ್ ಇದು ನಿಮಗೆ ಫ್ರೀಯಾಗಿ ಬರುತ್ತೆ. ನೆಕ್ಸ್ಟ್ ನಿಮಗೆ ಗಾಡಿದು ಇಂಡಿಕೇಟರ್ ಚೆಕ್ ಮಾಡ್ಕೊಳ್ಳಿ. ಲೆಫ್ಟು, ರೈಟು, ಬ್ರೇಕ್ ಫ್ರಂಟು, ಹೆಡ್ಲೈಟ್, ಡಿಮ್ಮು, ಫ್ಲ್ಯಾಶು, ಬ್ರೇಕ್ ಫ್ರಂಟು, ರೇರು, ಈ ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಗ್ರಿಪ್ಪರು, ಟ್ಯಾಂಕ್ ಕವರು, ಲೇಡೀಸ್ ಹ್ಯಾಂಡಲು, ಗ್ರಿಪ್ಪರು, ಹೆಲ್ಮೆಟ್ ಲಾಕು, ಇಂಡಿಕೇಟರ್ ಬಜರು ಹಾಗಾಗಿದೆ. ಆ್ಯಕ್ಚುಲಿ ಸ್ಕೋರು ಓಪನ್ ಚೆಕ್ ಮಾಡ್ತೀನಿ, ಇದ್ರೆ ನಿಮ್ಗೆ ಗಾಡಿ ಕವರ್ ಕೊಡ್ತೀನಿ. ನಂಬರ್ ಪ್ಲೇಟ್ ಬಿಲ್ಡಿಂಗ್ ಪೆಂಡಿಂಗ್ ಇರುತ್ತೆ, ಸೀಟ್ ಕವರ್ ಫಸ್ಟ್ ಸರ್ವಿಸ್ ಬಂದಾಗ ಹಾಕ್ಕೊಡ್ತೀವಿ. ಓಕೆನಾ ಸರ್? ಸರ್ ಇದು ನಮ್ಮ ಡೆಲಿವರಿ ಪ್ರೊಸೀಜರು ಇದು. ನೆಕ್ಸ್ಟ್ ನಿಮ್ಮ ಒಪಿನಿಯನ್, ಶೋರೂಮ್ ಬಗ್ಗೆ ನಿಮ್ಮ ಅನಿಸಿಕೆ. ನೀವು ಯಾವಾಗ ಬಂದ್ರಿ, ಏನು ನೀವು ಇಂಟೆನ್ಷನ್ ಇಟ್ಕೊಂಡು ಬಂದ್ರಿ, ಗಾಡಿ ನೋಡೋಕೆ ನೋಡಿದ್ರ, ಕಲರು ನಿಮ್ಗೆ ಸಿಕ್ತಾ, ನಿಮ್ಗೆ ಫೈನಾನ್ಸು, ನನ್ನೆಲ್ಲ ನಿಮ್ಮ ರಿವ್ಯೂನ ಹೇಳಿ ಸರ್ ಶೋರೂಮ್ ಬಗ್ಗೆ. ಹಾಯ್, ನನ್ನ ಹೆಸರು ಭವಾನ್ ಅಂತ ಹೇಳಿ. ಆ್ಯಕ್ಚುಲಿ ನಾವು ಇವತ್ತು ಕುಣಿಗಲ್ ಹೋಗಿದ್ವಿ. ಕುಣಿಗಲಿಂದ ಆನ್ ದ ವೇ ಬರ್ತಾ ಇದ್ವಿ. ಬಂದಂಥ ಟೈಮಲ್ಲಿ ನಮ್ಮ ಸಿಸ್ಟರ್ಗೊಬ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದೆ 220 ಬೈಕ್ನ ತೊಗೋಬೇಕು ಅಂತ. ಆ್ಯಕ್ಚುಲಿ ಅವ್ರು ಹೇಳಿದ್ರು ಇಲ್ಲೆಲ್ಲ ಬೇಡ, ಸೊ ನಮ್ಮ ಕೆಂಗೇರಿಯಲ್ಲೋ ಎಲ್ಲಾದರೂ ಒಂದು ಬೆಂಗಳೂರಲ್ಲೇ ತೊಗೊಳ್ಳೋಣ, ಇದು ವಿಲೇಜ್ ಇರುತ್ತೆ ಆ್ಯಕ್ಚುಲಿ ಅಂತ ಹೇಳಿದ್ರು. ಸೊ ಸಪೋಸ್ ಈ ಗಾಡಿ ಈ ಥರ ಇರಬಹುದು ಅಂತ ಅವ್ರಿಗೆ ತೋರಿಸೋದಕ್ಕೆ ಅಂತ ಈ ಶೋರೂಮ್ಗೆ ಬಂದ್ವಿ. ಆ್ಯಕ್ಚುಲಿ ಹೇಳಬೇಕು ಅಂತಂತಂದರೆ, ಸೊ ದೊಡ್ಡ ಶೋರೂಮಲ್ಲೇ ಕೂಡ ಈ ಥರ ವೆಲ್ಕಮ್ ಮಾಡ್ಕೊಳ್ಳಲ್ಲ, ಮತ್ತು ಗಾಡಿ ಕೊಡ್ಬೇಕಾದ್ರೆ ಕೊಡಲ್ಲ. ಓಕೆನಾ? ಸೊ ಇಲ್ಲಿರ್ತಕ್ಕಂಥ ಕಿರಣ್ ಸರ್ ಆಗಿರ್ಬೋದು, ಹಾಗೆ ತಮ್ಮ ಹೆಸರು ಗೊತ್ತಾಗಿಲ್ಲ, ಆನಂದ್ ಸರ್ ಆಗಿರ್ಬೋದು, ಮತ್ತು ಲೋನ್ ಮಾಡಿಕೊಟ್ಟವರಾಗಿರ್ಬೋದು, ಅವರು ಕಿರಣ್ ಆಗಿರ್ಬೋದು, ಎಲ್ಲರೂ ಕೂಡ ತುಂಬ ರೆಸ್ಪಾನ್ಸ್ ಮಾಡಿ ನಮ್ಮನ್ನು ವೆಲ್ಕಮ್ ಮಾಡಿ, ಆ್ಯಕ್ಚುಲಿ ಮಿನಿಟ್ ಹಾಫ್ ಆನ್ ಅವರಲ್ಲಿ ಲೋನ್ ಮಾಡಿ ನಮಗೆ ಗಾಡಿಯನ್ನು ಕೈಗೆ ಕೊಟ್ಟಿದ್ದಾರೆ. ತುಂಬ ಥ್ಯಾಂಕ್ಸ್. ಎಲ್ಲರೂ ಬಂದು ಈ ಗಾಡಿನ ಇಲ್ಲೇ ತೊಗೊಳ್ಳಿ, ಎಲ್ಲರಿಗೂ ಕೂಡ ಬೆಸ್ಟ್ ಪ್ರೈಸ್ ಇಲ್ಲೇ ಸಿಗುತ್ತೆ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ ಯು ಸರ್ ಪವನ್ ಸರ್, ನಿಮ್ಮ ಮನಸ್ಸಿಂದ ಹೇಳಿದ್ದೀರಿ. ಇದು ತುಂಬ ಜನ ನೋಡ್ತಾರೆ. ಸೊ ಇದರಲ್ಲಿ ಯಾವುದು ನಾವು ಫೇಕ್ ಆಗಲಿ ಎಡಿಟ್ ಆಗಲಿ ಏನು ಮಾಡಲ್ಲ. ನೀವು ಏನು ಹೇಳಿದ್ರೆ ಅದನ್ನು ಹಾಗೇ ಅಪ್ಲೋಡ್ ಮಾಡ್ತೀವಿ. ಓಕೆ ಸರ್. ನಮ್ಮ ಕಡೆ ಏನಾದರೂ ಬೈ ಚಾನ್ಸ್ ಏನಾದರೂ ಸಮಸ್ಯೆ ಆಗಿರೋ ಎಕ್ಸ್ಟ್ರೀಮ್ಲಿ ನಮ್ಮ ಟೀಮ್ ಕಡೆಯಿಂದ ಸಾರಿ ಕೇಳ್ತೀನಿ. ಯಾರ ಕಡೆಯಿಂದ ಏನೂ ಸಮಸ್ಯೆ ಆಗಿಲ್ಲ. ಓಕೆ. ಬೇರೆ ಕಡೆ ಹೇಳ್ತಾರೆ 1 ನಿಮಿಷದಲ್ಲಿ ಲೋನ್ ಮಾಡ್ಕೊಡ್ತೀನಿ, 2 ನಿಮಿಷ ಲೋನ್ ಮಾಡ್ಕೊಡ್ತೀನಿ ಅಂತ. ಆದರೆ ಇಲ್ಲಿ ಯಾವುದೇ ಥರ ಫೇಕ್ ಇಲ್ಲ, 100% ಜಿನಿಯನ್ ಲೋನ್ ಆಗುತ್ತೆ. ಅದು 20 ಮಿನಿಟ್ಸ್ ಅಥವಾ 30 ಮಿನಿಟ್ಸಲ್ಲಿ 100% ಲೋನ್ ಆಗುತ್ತೆ. ನಾವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಓಕೆ ಸರ್. ಒಟ್ಟ ನಿಮಗೆ ಖುಷಿ ಆಯಿತು ನಮ್ಮ ಶೋರೂಮ್ ಬಂದಿಗೆ. ಸೊ ನೀವೇನೋ ಅನ್ಫಾರ್ಚುನೇಟ್ಲಿ ಎಲ್ಲೋ ಹೋಗಿದ್ರಿ ಹೊರಗಡೆ, ಜಸ್ಟ್ ಸಿಸ್ಟರ್ಗೆ ಗಾಡಿ ಹೀಗಿರುತ್ತೆ 220 ತೋರ್ಸಕ್ಕೆ ಬಂದ್ರಿ, ಹಾಗೆ ಬಂದು ಲೋನು ಕೂಡ ಮಾಡ್ಕೊಂಡು ಗಾಡಿನ ಈಗ ಮನೆಗೆ ತೊಗೊಂಡೋಗ್ತೀರಿ. ಸರ್ ನಮ್ಮ ಕಡೆಯಿಂದ ಕಂಗ್ರ್ಯಾಚುಲೇಷನ್, ಒಳ್ಳೆದಾಗಲಿ ಸರ್. ಹೋಳಿ ಹಬ್ಬ, ಹ್ಯಾಪಿ ಕಂಗ್ರ್ಯಾಚುಲೇಷನ್ ಸರ್. ಥ್ಯಾಂಕ್ ಯು ಪವನ್ ಸರ್. ಕಂಗ್ರ್ಯಾಚುಲೇಷನ್ಸ್.